ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಅಂಡ್ ಮೇಕರ್ ಯೂಟ್ಯೂಬ್ ಚಾನಲ್. ನೋಡಿ, ಈ ತರದ ವಿಡಿಯೋಸ್ನ ನೀವು ಹಾಕ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಚಾನಲ್ ಮಾನಿಟೈಸ್ ಅಂತೂ ಆಗಲ್ಲ. ಇದು ಬರ್ದಿಟ್ಕೊಳ್ಳಿ. ಯೂಟ್ಯೂಬ್ನಲ್ಲಿ ವಿಡಿಯೋಸ್ನ ಹಾಕ್ಬಿಟ್ಟು ಒಳ್ಳೆ ಅರ್ನಿಂಗ್ಸ್ ಮಾಡಬೇಕು ಅಂತ ಇದ್ದೀರಾ? ಹಾಗಿದ್ರೆ ಒಳ್ಳೆ ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗಿರಬೇಕು. ಸೊ ಮಾನಿಟೈಸ್ ಆಗಬೇಕು ಅಂತ ಹೇಳಿದ್ರೆ ಯೂಟ್ಯೂಬ್ ಪಾಲಿಸಿನ ನೀವು ಫಾಲೋ ಮಾಡಿರಬೇಕು. ನಿಮ್ಮ ಚಾನಲ್ನಲ್ಲಿ ವಿಡಿಯೋಸ್ ಇರಬೇಕು, ಆ ಎಲ್ಲ ವಿಡಿಯೋಸು ಯೂಟ್ಯೂಬ್ ಪಾಲಿಸಿನ ಫಾಲೋ ಮಾಡಿರಬೇಕು. ಸೊ ಹಾಗಿದ್ರೆ ಮಾತ್ರ ಸೊ ನಿಮ್ಮ ಚಾನಲ್ಲು ಸೇಫ್ ಆಗಿರುತ್ತೆ. ಇಲ್ಲ ಅಂದರೆ ಆ ಚಾನಲ್ಲು ಮಾನಿಟೈಸ್ ಆಗಲ್ಲ. ಹಾಗೆಯೇ ಹೇಳ್ಬೇಕು ಅಂತ ಹೇಳಿದ್ರೆ ಡಿಲೀಟ್ ಕೂಡ ಆಗ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿಯ ವಿಡಿಯೋಸ್ಗೆ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಆಗಿರ್ಬೋದು, ರೀಯೂಸ್ಡ್ ಆಗಿರ್ಬೋದು, ಸೊ ಬಂದ್ರೆ ಸೊ ಮಾನಿಟೈಸ್ ಆಗಲ್ಲ ಅನ್ನೋದ್ರ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ಗ್ರೀನ್ ಸ್ಕ್ರೀನ್ ವಿಡಿಯೋ ಅಂದ್ರೆ ಇವಾಗ ಪಾಪ್ಯುಲರ್ ಆಗಿರುವಂತಹ ವಿಡಿಯೋಸ್ನ ತಗೊಳ್ಳೋದು. ಸೊ ಈ ರೀತಿಯಾಗಿ ನಿಮ್ಮ ಆ ಒಂದು ವಿಡಿಯೋಸ್ಗೆ ನಿಮ್ಮ ಒಂದು ಫೋಟೋನ ಹಾಕ್ಬಿಟ್ಟು ಸೊ ಅದನ್ನ ಅಪ್ಲೋಡ್ ಮಾಡೋದು. ಇದಕ್ಕೆ ವ್ಯೂಸ್ ಕೂಡ ಬರುತ್ತೆ, ಹಾಗೇನೆ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ ಕೂಡ ಆಗ್ತಾರೆ, ಮಿಲಿಯನ್ ಗಟ್ಟಲೆ ವ್ಯೂಸ್ ಕೂಡ ಬರುತ್ತೆ. ಈ ತರ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಈ ಒಂದು ಚಾನಲ್ಗೆ ಮಾನಿಟೈಸ್ ಅಂತೂ ಇವಾಗ ಸಾಕಷ್ಟು ಶಾರ್ಟ್ಸ್ ನಲ್ಲಿ ನೀವು ನೋಡ್ಬೋದು ಈ ತರಹ ವಿಡಿಯೋಸ್ ಬರುತ್ತೆ. ಅಂದ್ರೆ AI ವಿಡಿಯೋ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ವಿಡಿಯೋ. ಸೊ ಈ ವಿಡಿಯೋ ಹಾಕೋದ್ರಿಂದ ನಿಮಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ, ಹಾಗೇನೆ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಾರೆ. ಸೊ ಇದರಿಂದ ಮಾನಿಟೈಸ್ ಆಗುತ್ತಾ? ಸೊ ಖಂಡಿತ ಇಲ್ಲ. ಈ ತರ ವಿಡಿಯೋಸ್ ಹಾಕೋದ್ರಿಂದ ನಿಮ್ಮ ಚಾನಲ್ ಮಾನಿಟೈಸ್ ಆಗಲ್ಲ. ಸೊ ಹೇಳ್ಬೇಕು ಅಂತ ಹೇಳಿದ್ರೆ ಡಿಲೀಟ್ ಕೂಡ ಆಗೋ ಒಂದು ಚಾನ್ಸಸ್ ಇದೆ. ಸೊ ಈ AI ವಿಡಿಯೋ ಅನ್ನೋದು ಥರ್ಡ್ ಪಾರ್ಟಿ ಕ್ರಿಯೇಟ್ ಮಾಡಿರೋಂತಹ ವಿಡಿಯೋ. ಈ ವಿಡಿಯೋ ನೀವು ಅಪ್ಲೋಡ್ ಮಾಡಿದ್ರು ಕೂಡ ಈ ಚಾನಲ್ ಮಾನಿಟೈಸ್ ಆದ್ರೂ ಕೂಡ ಮುಂದೆ ನಿಮ್ಮ ಚಾನಲ್ ಡಿಮಾನಿಟೈಸ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಇದರಿಂದ ನಿಮ್ಮ ಚಾನಲ್ಗೆ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಈಗ ಪಾಪ್ಯುಲರ್ ಆಗಿರೋಂತಹ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋಂತಹ ವಿಡಿಯೋಸ್ನ, ಸೊ ದೇವರ ಒಂದು ವಿಡಿಯೋಸ್ನ ಆಗಿರ್ಬೋದು, ಸೊ ನೀವು ಯಾವ್ದಾದ್ರು ವಿಡಿಯೋಸ್ನ ಸೊ ತಗೊಂಡು ಅದನ್ನ ಇಲ್ಲಿ ಬಂದು ಅಪ್ಲೋಡ್ ಮಾಡಿದ್ರಂತೂ ಖಂಡಿತವಾಗ್ಲೂ ನಿಮ್ಮ ಚಾನಲ್ ಮಾನಿಟೈಸ್ ಆಗಲ್ಲ. ವ್ಯೂಸ್ ಬರುತ್ತೆ, ಹಾಗೇನೆ ಸಬ್ಸ್ಕ್ರೈಬರು ಕೂಡ ಅದರಿಂದ ಬರುತ್ತೆ ಮಿಲಿಯನ್ ಗಟ್ಲೆ, ಆದ್ರೆ ಮಾನಿಟೈಸ್ ಮಾತ್ರ ಖಂಡಿತವಾಗ್ಲೂ ಆಗಲ್ಲ. ಸೊ ಮಾನಿಟೈಸ್ ಮಾಡುವ ಸಮಯದಲ್ಲಿ ರಿಜೆಕ್ಟ್ ಅಂತೇಳಿ ಬರುತ್ತೆ. ನೀವು ಆ ಒಂದು ಆ್ಯಪ್ನಿಂದ ನೀವು ಇನ್ಸ್ಟಾಗ್ರಾಮಿಂದ ಆಗಿರ್ಬೋದು, ಸೊ ಬೇರೆ ರೀತಿಯ ಆ್ಯಪ್ನಿಂದ ಡೌನ್ಲೋಡ್ ಮಾಡ್ಕೊಂಡು ಎಫರ್ಟ್ ಮಾಡಿ ಸೊ ಎಡಿಟಿಂಗ್ ಮಾಡಿ ಅದನ್ನು ತಂದು ಯೂಟ್ಯೂಬಲ್ಲಿ ಹಾಕ್ತೀರಾ. ಸೊ ಎಷ್ಟೊಂದು ಎಫರ್ಟ್ ಹಾಕಿ ನೀವು ಮಾಡಿರ್ತೀರಾ, ಆದರೆ ಖಂಡಿತವಾಗ್ಲೂ ನಿಮ್ಮ ಚಾನಲ್ ಇದರಿಂದ ಮಾನಿಟೈಸ್ ಆಗಲ್ಲ. ಇಂತಹ ಒಂದು ವಿಡಿಯೋಸಿಂದ ಕಮ್ಯುನಿಟಿ ಸ್ಟ್ರೈಕ್ ಅಂತೇಳಿ ಬರುತ್ತೆ. ಈ ಚಾನಲ್ ಕೂಡ ಡಿಲೀಟ್ ಕೂಡ ಆಗುತ್ತೆ. ನೀವೇನಾದ್ರೂ ನಿಮ್ಮ ಚಾನಲ್ ನ್ಯೂಡಿಟಿ ಹಾಗೆಯೇ ವಲ್ಗರಿಟಿ ಕಂಟೆಂಟ್ನ ಹಾಕ್ತಾ ಇದ್ರೆ ಅದನ್ನ ಈ ಕೂಡಲೇ ತಕ್ಷಣನೇ ನಿಲ್ಲಿಸ್ಬಿಡಿ. ಸೊ ಇದನ್ನ ಯೂಟ್ಯೂಬ್ ಅಲೋ ಮಾಡಲ್ಲ, ಖಂಡಿತವಾಗ್ಲೂ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ. ಮತ್ತೆ ಯಾವ ರೀತಿಯ ವಿಡಿಯೋಸ್ನ ಹಾಕಬೇಕು ಅಂತೇಳಿ ನೋಡೋದಾದ್ರೆ ನಿಮ್ಮ ಚಾನಲಲ್ಲಿ ನಿಮ್ಮದೇ ಆದಂತಹ ಓನ್ ವಿಡಿಯೋ ಆಗಿರ್ಬೋದು, ಓನ್ ವಾಯ್ಸ್ ಆಗಿರ್ಬೋದು, ಸೊ ಕೊಟ್ಟರೆ ಖಂಡಿತವಾಗ್ಲೂ ನಿಮ್ಮ ಚಾನಲ್ ಯಾವುದೇ ರೀತಿ ಪ್ರಾಬ್ಲಮ್ಗೆ ಸಿಗೋಲ್ಲ. ಸೊ ಹಾಗೇನೆ ಇಲ್ಲಿವರೆಗೂ ಯಾವ ರೀತಿಯ ವಿಡಿಯೋಸ್ ಹಾಕೋದ್ರಿಂದ ನಿಮ್ಮ ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಅಂತೇಳಿ ನೋಡಿದ್ರಿ. ಹಾಗೇನೆ ರೀಯೂಸ್ ಕಂಟೆಂಟ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಸೊ ನಿಮ್ಮ ಒಂದು ವಿಡಿಯೋಸ್ನ ಸೊ ಅದನ್ನೇ ವ್ಯೂಸ್ ಜಾಸ್ತಿ ಬಂದಿದೆ ಅಂತೇಳಿ ಸೊ ಅದನ್ನೇ ಮತ್ತೆ ರಿಪೀಟ್ ಆಗಿ ಹಾಕೋದು, ಶಾರ್ಟ್ಸ್ ಅಲ್ಲೂ ಕೂಡ ಅದನ್ನೇ ರಿಪೀಟೆಡ್ ಆಗಿ ಯೂಸ್ ಮಾಡಿ ಹಾಕೋದು, ವ್ಯೂಸ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ತರ ಹಾಕಿದ್ರೆ ಮಾತ್ರ ಸೊ ಖಂಡಿತವಾಗ್ಲೂ ನಿಮ್ಮ ಚಾನಲ್ ಡಿಲೀಟ್. ಫಿಲಮ್ ವಿಡಿಯೋಸ್ನ ತಗೊಂಡ್ಬಿಟ್ಟು ಸೊ ಅದಕ್ಕೆ ನಿಮ್ಮದೇ ಆದಂತಹ ವಾಯ್ಸ್ ಓವರ್ನ ಕೊಟ್ಟರೆ ಸೊ ಅದು ಕೂಡ ನಿಮ್ಮ ಚಾನಲ್ಗೆ ಎಫರ್ಟ್ ಅಂತೂ ಹಾಕಲ್ಲ. ನೋಡಿ, ಯಾವ ರೀತಿಯ ಒಂದು ವಿಡಿಯೋಸ್ ಹಾಕೋದ್ರಿಂದ ನಿಮ್ಮ ಚಾನಲ್ಗೆ ಎಫೆಕ್ಟ್ ಆಗಲ್ಲ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ನೋಡಿ, ಇವಾಗ ಯಾವುದೇ ಒಂದು ಮೂವಿಯ ಒಂದು ವಿಡಿಯೋನ ತಗೊಂಡ್ಬಿಟ್ಟು ಅದಕ್ಕೆ ನಿಮ್ಮದೇ ಆದಂತಹ ಓನ್ ವಾಯ್ಸ್ನ ಕೊಟ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ರಂತೂ ಖಂಡಿತವಾಗ್ಲೂ ಆ ಚಾನಲ್ ಸೇಫ್ ಆಗಿರುತ್ತೆ, ಯಾವುದೇ ರೀತಿಯ ಪ್ರಾಬ್ಲಮ್ ಬರೋದಿಲ್ಲ. ಹಾಗೆ ನಿಮ್ಮ ಒಂದು ವಿಡಿಯೋಸ್ ಅಲ್ಲಿ ನಿಮ್ಮ ಒಂದು ಓನ್ ಕಂಟೆಂಟ್ ಇರ್ಬೋದು, ಸೊ ಹಾಗೇನೆ ನಿಮ್ಮ ಒಂದು ಓನ್ ವಾಯ್ಸ್ ಆಗಿರ್ಬೋದು ಇದ್ರೆ ಸೊ ಚಾನಲ್ ಸೇಫ್. ಮತ್ತೊಂದು ಏನಂತ ಹೇಳಿದ್ರೆ ನೀವು ಅಪ್ಲೋಡ್ ಮಾಡುವಂತ ವಿಡಿಯೋದಲ್ಲಿ ನಿಮ್ಮ ಫೇಸ್ ಅಥವಾ ವಾಯ್ಸ್ ಇದ್ರೆ ಚಾನಲ್ ಅಂತೂ ಸೇಫ್ ಆಗಿರೋದಂತೂ ಗ್ಯಾರಂಟಿ. ಸೊ ಇದರಿಂದ ಯಾವುದೇ ಕೂಡ ಪ್ರಾಬ್ಲಮ್ ಆಗೋಲ್ಲ. ಸೊ ನೋಡಿದ್ರಲ್ವಾ ಯಾವ ರೀತಿಯಾಗಿ ನಾವು ಚಾನಲ್ನ ಸೇಫ್ ಆಗಿ ಇಟ್ಕೋಬಹುದು. ಹಾಗೇನೆ ಈ ರೀತಿ ಚಾನಲ್ಗಳಿಗೆ ಮಾನಿಟೈಸ್ ಅಂತೂ ಆಗಲ್ಲ. ಯಾವ ರೀತಿ ಚಾನಲ್ಗಳಿಗೆ ಮಾನಿಟೈಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಷ್ಟೊತ್ತು ನಾನು ತಿಳಿಸ್ತಾ ಹೋದೆ. ಸೊ ಈ ತರದ ವಿಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋಸ್ನ ಸೊ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಒಳ್ಳೊಳ್ಳೆ ಟಿಪ್ಸ್ ಒಂದಿಗೆ. ಮತ್ತೆ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಎಲ್ರಿಗೂ ಲವ್ ಯು ಆಲ್.